ಹಾರ್ದಿಕ ಶುಭಾಶಯಗಳು. ಸಂವಿಧಾನ ನಮ್ಮ ದೇಶದ ಬೆನ್ನೆಲುಬು. ಒಳ್ಳೆಯದು ಕೆಟ್ಟದ್ದನ್ನು ತಿಳಿಸಿ ನಮ್ಮ ದೇಶವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ತಾಯಿ. ಅಂತಹ ಸಂವಿಧಾನ ಜನವರಿ 26, 1950ರಂದು ಜಾರಿಗೆ ಬಂದಿತು. ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಜನವರಿ 26ಕ್ಕೆ ಯಾಕೆ ಎಂಬುದಕ್ಕೂ ಒಂದು ಇತಿಹಾಸವಿದೆ. ಸಂವಿಧಾನ ರಚನೆಯ ಹಿಂದೆ ಇರುವ ಪರಿಶ್ರಮವಿದೆಯಲ್ಲ, ಅದು ವರ್ಣಾತೀತ. ನವೆಂಬರ್ 26, 1949ರಂದು ಅಂಗೀಕರಿಸಿದ ದಿನ. ಆದ್ದರಿಂದ 2015ರಿಂದೀಚೆ ನವೆಂಬರ್ 26ರಂದು ಸಂವಿಧಾನ ದಿನವಾಗಿ ಆಚರಿಸುತ್ತೇವೆ. ಸತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು. ಚೈತ್ಯ ಶಿವೇತರ ಕೃತಿಯಲ್ಲಿ ಮೂಡಲಿ ಮಕ್ಕಳ ಮತಿಮತಿಯಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಕವನದಂತೆ ಕತ್ತೆ, ಕುದುರೆ, ಆನೆ, ಒಂಟೆಗಳು ಮನುಷ್ಯನಿಗಾಗಿ ಭಾರ ಹೊತ್ತಂತೆ ವ್ಯಾಪಾರ ಮುಖವಾಗಿ ಧರಿಸಿ ಬಂದ ಪೋರ್ಚುಗೀಸರು, ಫ್ರೆಂಚರು, ಆಂಗ್ಲರು ಭಾರತೀಯರನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೊಂಡಿಸುತ್ತಾ, ರಾಜ ಮಹಾರಾಜರುಗಳನ್ನು ತಮ್ಮ ತಕ್ಕಡಿಯ ತಾಳಕ್ಕೆ ಕೊಂಡಿಸುತ್ತಾ, ಸ್ವಲ್ಪ ಕಾಲ ಉಳಿದು ಅವರಿಗೆ ಬೇಕಾದನ್ನು ದೋಚಿಕೊಂಡು ಹೋಗದೆ ಇಡೀ ಭರತ ಖಂಡವನ್ನೇ ತಮ್ಮ ತಕ್ಕಡಿಯ ತಾಳಕ್ಕೆ ಕೊಂಡಿಸುತ್ತಾ ಇಡೀ ಭರತ ಖಂಡವನ್ನೇ ತಮ್ಮ ಅಧೀನವಾಗಿ ಮಾಡಿಕೊಂಡು 100 ವರ್ಷಗಳ ಕಾಲ ಆಳಿದರು. ಸ್ವಾತಂತ್ರ್ಯ ಸಂಗ್ರಾಮವೇ ನಡೆಯಿತು. ಅನೇಕ ಮಹನೀಯರ ಪರಿಶ್ರಮದಿಂದ ನಮಗೆ 1947ರಂದು ಸ್ವಾತಂತ್ರ್ಯ ಸಿಕ್ಕಿತು. ಸ್ವತಂತ್ರವಾದ ಭಾರತಕ್ಕೆ ಸರಿಯಾದ ಮಾರ್ಗದಲ್ಲಿ ಆಡಳಿತ ನಡೆಸಲು ಸಂವಿಧಾನದ ಅವಶ್ಯಕತೆ ಇತ್ತು. ಇವತ್ತಿನ ನಮ್ಮ ಸಂವಿಧಾನ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂವಿಧಾನವಾಗಿದೆ. ಸುಮಾರು 1,17,369 ಪದಗಳಿಂದ ನಮ್ಮ ಸಂವಿಧಾನ ಕೂಡಿದೆ. ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ನಮ್ಮ ಸಂವಿಧಾನ ರಚನೆಯಾದದ್ದಲ್ಲ. ಸ್ವತಂತ್ರದ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ಕ್ರಿಪ್ಸ್ ಆಯೋಗ, ಕ್ಯಾಬಿನೆಟ್ ಮಷೀನ್ಗಳ ಪ್ಲಾನ್ಗಳಲ್ಲಿ ನಮ್ಮ ಸ್ವಾತಂತ್ರ್ಯದ ಆಡಳಿತ ಸರಿಯಾದ ಮಾರ್ಗದಲ್ಲಿ ನಡೆಸಲು ಚರ್ಚೆ ನಡೆದಿತ್ತು. ನಮ್ಮ ಭಾರತವು ವಿವಿಧ ಜನಾಂಗ, ಧರ್ಮ, ಭಾಷೆಗಳನ್ನು ಒಳಗೊಂಡಿರುವುದರಿಂದ ರಚನೆಯ ಕೆಲಸ ಸುಲಭದ ಮಾತಲ್ಲ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಅಂಗೀಕರಿಸಲ್ಪಟ್ಟಿತು. ಸಂವಿಧಾನ ಶಿಲ್ಪಿ ಎಂದೇ ಹೆಸರುವಾಸಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಪೂಜಿಸುವ ದಿನ. ಸಂವಿಧಾನ ರಚನೆಯಾಗಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು. ಇದು ಲಿಖಿತ ಸಂವಿಧಾನವಾಗಿದೆ. ಇದರ ಮೂಲ ಪ್ರತಿ ಭಾರತದ ಸಂಸತ್ ಭವನದಲ್ಲಿದೆ. ಆಗ ಇದಕ್ಕೆ ಖರ್ಚು ಮಾಡಿದ ಸುಮಾರು 6.3 ಕೋಟಿ ರೂಪಾಯಿಗಳು. ಪ್ರಸ್ತುತ 25 ಅಧ್ಯಾಯಗಳು, 448 ವಿಧಿಗಳು, 12 ಅನುಸೂಚಿಗಳು ಇವೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಪುಟ್ಟ ವಿರಾಮ ಇಡುತ್ತೇನೆ. ಜೈ ಹಿಂದ್.